ಆರೋಗ್ಯ, ಅಷ್ಟ ಐಶ್ವರ್ಯ ಎಲ್ಲರಿಗೂ ಬೇಕು. ಹಾಗಾದರೆ ಏನು ಮಾಡಬೇಕು? ತಪಸ್ಸು ಮಾಡಬೇಕು, ಜಪ ಮಾಡಬೇಕು. 5 ನಿಮಿಷದ ರೆಮಿಡಿ ಹೇಳುವವರು ತುಂಬ ಜನ ಇದ್ದಾರೆ. ಆ 5 ನಿಮಿಷದಲ್ಲಿ ಯೂನಿವರ್ಸಿಗೆ ಕನೆಕ್ಟ್ ಆಗಲಿಕ್ಕೆ ಆಗುವುದಿಲ್ಲ, ಫುಟ್ಪಾತಿಗೆ ಕನೆಕ್ಟ್ ಆಗಬಹುದು. ಇದು ನಿಮಗೆ ಯಾಕೆ ಅರ್ಥ ಆಗೋದಿಲ್ಲ ಅಂತ ನನಗೆ ಗೊತ್ತಾಗೋದಿಲ್ಲ. ಎಂತೆಂಥ ರೆಮಿಡಿ ಉಂಟು ಗೊತ್ತುಂಟ? ಅದರಿಂದ ಏನೂ ಲಾಭ ಇಲ್ಲ. 1 ಗಂಟೆ ಜಪ ಮಾಡಿದರೆ ಎಲ್ಲ ನಿಮ್ಮ ರೋಗ ರುಜಿನವು ದೂರ ಆಗ್ತದೆ. ಅಷ್ಟೈಶ್ವರ್ಯ, ಹಣ ಈಗ ಎಲ್ಲರಿಗೂ ಬೇಕು, ಐಶ್ವರ್ಯ ಎಲ್ಲರಿಗೂ ಬೇಕು. ಅದು ಸುಮ್ಮನೆ ಸಿಗುವುದಿಲ್ಲ, ಧ್ಯಾನ ಮಾಡಲೇಬೇಕು. ಎಲ್ಲಿ ಧ್ಯಾನ ಮಾಡಬೇಕು? ನಿಮ್ಮ ಮನೆಯಲ್ಲಿ ಜಾಗ ಇಲ್ವಾ? ಅದಕ್ಕೆ ಕಾಡಿಗೆ ಹೋಗಬೇಕಾ? ಹಿಮಾಲಯಕ್ಕೆ ಹೋಗಬೇಕಾ? ಅಗತ್ಯ ಆದರೆ ಏನು? ನಾವೆಲ್ಲರೂ ಗೃಹಸ್ಥಾಶ್ರಮದ ಸನ್ಯಾಸಿಗಳು. ನಾವು ಶ್ರೇಷ್ಠವಾದ ಸನ್ಯಾಸಿಗಳಲ್ಲಿ ನಾವು ಗೃಹಸ್ಥಾಶ್ರಮದ ಸನ್ಯಾಸಿಗಳು ಅತಿ ಶ್ರೇಷ್ಠ. ನಾನು ಹೇಳುವುದಲ್ಲ, ವಿಶ್ವಾಮಿತ್ರ, ವಸಿಷ್ಠರೆಲ್ಲ ಹೇಳುವುದು ಅದನ್ನೇ. ನಾವೆಲ್ಲರೂ ಜಪ ಮಾಡಲಿಕ್ಕೆ ಎಲ್ಲಿಯಾದರೂ ಕಾಡಿಗೆ ಹೋಗಬೇಕಾ? ಅಲ್ಲ ಹಿಮಾಲಯಕ್ಕೆ ಹೋಗಬೇಕಾ? ಅಲ್ಲದಿದ್ದರೆ ಗಂಗಾ ನದಿಯ ಪರಿಸರದಲ್ಲಿ ಜಪ ಮಾಡಬೇಕಾ? ಇದು ಎಲ್ಲಿ ಹೋದರೂ ಏನೂ ಲಾಭ ಇಲ್ಲ. ಅಲ್ಲ, ದೊಡ್ಡ ಒಬ್ಬ ಸ್ವಾಮೀಜಿ ನಿಮಗೆ ಆಶೀರ್ವಾದ ಮಾಡಿದರೂ ಲಾಭ ಅಂತೂ ಖಂಡಿತ ಒಂದು ನಯ ಪೈಸೆಯಿಲ್ಲ. ನೀವೇ ಸಾಧನೆ ಮಾಡಬೇಕು, ನೀವೇ ಪಡೆಯಬೇಕು. ಏನೆಲ್ಲ ಬೇಕು ಯೂನಿವರ್ಸ್ ಕೊಡ್ತದೆ ನಿಮಗೆ. ಯಾವುದಾದ್ರೂ ಒಂದು ಸ್ವಾಮೀಜಿಯ ಬಳಿ ಹೋಗಿ ನೀವು, ನನಗೊಂದು ಮಂತ್ರ ದೀಕ್ಷೆಯನ್ನು ಕೊಡಿ, ಎಷ್ಟು ಹಣ ಬೇಕು ಕೊಡ್ತೇನೆ. ಇದು ನೀವು ಹೇಳುವುದಿಲ್ಲ. ನಿಮಗೆ ಫಾಸ್ಟ್ ಫುಡ್ ಥರ ಹೋದ ಕೂಡಲೇ ಸಿಗುವುದಿಲ್ಲ. ಮಸಾಲೆ ದೋಸೆ ಬೇಕಾದರೆ ನೀವು ಕಾಯಬೇಕು 15 ನಿಮಿಷ, ಆವಾಗ ನಿಮಗೆ ಸಿಗ್ತದೆ. ಹಾಗಾದರೆ ಸಾಧನೆ ಮಾಡಿದಾಗ ಯೂನಿವರ್ಸ್ ನಿಮಗೆ ಕೊಡ್ತದೆ. ಅದರ ರಹಸ್ಯವನ್ನು ನೀವು ತಿಳಿದುಕೊಳ್ಳಿ. ನನ್ನ ಆತ್ಮೀಯ ನಡೆದಾಡುವ ದೇವರುಗಳಿಗೆ ನಮಸ್ಕಾರ. ನನ್ನೊಂದು ಫೋನ್ ನಂಬರ್ ಬರ್ತಿಕೊಳ್ಳಿ, 9880254627. ಜೈ ಶ್ರೀರಾಮ್.